ನಾನು ಇವತ್ತು ಇಲ್ಲಿ ಆರೋಗ್ಯ ಮೇಳ ಅಂತ ಹೇಳಿ ನಾವೇನು ಆಯೋಜನೆ ಮಾಡಿದ್ದು ಸವದತ್ತಿಯಲ್ಲಿ ಆ ಕಾರ್ಯಕ್ರಮ ಇತ್ತು. ಅದ್ರ ಜೊತೆಯಲ್ಲಿ ಈಗ ವಾಪಸ್ ಹೋಗಬೇಕಾದ್ರೆ ನಾನು ಈ ವರ್ಷ ನಾವು ಸವದತ್ತಿ ಮತ್ತು ರಾಮದುರ್ಗಕ್ಕೆ ಎರಡು ಕಡೆನೂ ಹೊಸ ತಾಲೂಕು ಆಸ್ಪತ್ರೆಯನ್ನು ನಿರ್ಮಾಣ ಮಾಡೋದಕ್ಕೆ ಈ ಬಜೆಟ್ನಲ್ಲಿ ನಾವು ಘೋಷಣೆ ಮಾಡಿ ಸೇರಿಸಿದ್ದೀವಿ. ಆದ್ದರಿಂದ ಸ್ಥಳ ನೋಡ್ಕೊಂಡು ಹೋಗೋಣ, ಈ ಆಸ್ಪತ್ರೆ ಎಲ್ಲಿದೆ ಹೇಗಿದೆ ಅಂತ. ಹೇಗೋ ಬಂದಿದ್ನಲ್ಲ, ಅದಕ್ಕೆ ನೋಡಿಕೊಂಡು ಬರುವಂಥ ದಿವಸದಲ್ಲಿ ಇಲ್ಲಿ ಒಂದು ನೂತನ ಒಳ್ಳೆಯ ಆಧುನಿಕ ಒಂದು 100 ಬೆಡ್ಡಿನ ಆಸ್ಪತ್ರೆ ನಿರ್ಮಾಣ ಮಾಡೋದಕ್ಕೆ ನಾವು ಕ್ರಮ ತಗೊಳ್ತೀವಿ. ಸರ್, ಕಟ್ಟಡದ ಜೊತೆಗೆ ವೈದ್ಯರ ಕೊರತೆ ಕೂಡ ಇದೆ ಕಾಣ್ತಾ ಇರುವಂಥದ್ದು. ವೈದ್ಯರ ಕೊರತೆ ಅರವಳಿಕೆ ತಜ್ಞರು ಈಗ ತೊಗೊಂಡಿದ್ದಾರೆ. ಒಬ್ಬರು ಪರ್ ಕೇಸ್ ಬೇಸಿಸ್ ಮೇಲೆ ಯಾವಾಗ ಬರಬೇಕು ಅವಾಗ ಬಂದು ಹೋಗೋದಕ್ಕೆ ಅವರು ಕೂಡ ಅವ್ರನ್ನ ತೊಗೊಂಡಿದ್ದಾರೆ ಅಲ್ವಾ? ಇಲ್ಲ, ಸ್ತ್ರೀರೋಗ ತಜ್ಞರು ತೊಗೊಂಡಿದ್ದಾರೆ. ಅರವಳಿಕೆ ತಜ್ಞರನ್ನು ನಾವು ಇಲ್ಲಿ ಇನ್ನೂ ತೊಗೊಂಡಿಲ್ಲ, ಇನ್ನೂ ಇಲ್ಲ. ಅವರು ಒಬ್ಬರು ಸ್ತ್ರೀರೋಗ ತಜ್ಞರು ಬಂದ ನಂತರ ಅವ್ರದ್ದು ಏನಾದರೂ ಒಂದು ಕಾಂಟ್ಯಾಕ್ಟ್ನ ತೊಗೊಳಕ್ಕೆ ನೋಡ್ತೀವಿ. ಈಗ ಯಾವುದೇ ಶಸ್ತ್ರಚಿಕಿತ್ಸೆ ಮಾಡಬೇಕಂದ್ರೆ ಅರವಳಿಕೆ ತುಂಬ ಅವಶ್ಯಕತೆ. ಹೌದೌದು, ಅವ್ರು ಬೇಕೇ ಬೇಕಾಗ್ತದೆ. ನಮ್ಮ ಉದ್ದೇಶ ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ ಬರುವ ಏನು ಈಗ ಟ್ರಾನ್ಸ್ಫರ್ ನಾವು ಮಾಡ್ತಾ ಇದ್ದೀವಿ ಏಪ್ರಿಲ್ ತಿಂಗಳು, ಮೇ ತಿಂಗಳಲ್ಲಿ ಕೌನ್ಸಿಲಿಂಗ್ ಮುಖಾಂತರ ನಾವು ವರ್ಗಾವಣೆ ಮಾಡ್ತಾ ಇದ್ದೀವಿ. ಆ ವರ್ಗಾವಣೆಯಲ್ಲಿ ಕಂಪಲ್ಸರಿ ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ ಅರವಳಿಕೆ ತಜ್ಞರು ಮತ್ತು ಸ್ತ್ರೀರೋಗ ತಜ್ಞರು ಆ ತಾಲೂಕು ಆಸ್ಪತ್ರೆ ಮಾಡಿದ್ರೆ ಕಂಪಲ್ಸರಿ ಫಸ್ಟ್ ಪ್ರಯಾರಿಟಿ ಅಲ್ಲಿ ಫಿಲಪ್ ಆಗಬೇಕು. ಆಮೇಲೆ ಉಳಿದಿರೋ ಕಡೆ ನಾವು ಕೊಡ್ತೀವಿ. ಅದಕ್ಕೆ ಎಲ್ಲೆಲ್ಲಿ ಕೆಲವು ಕಡೆ ಎಲ್ಲ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾ ಇರ್ತಾರೆ, ಅವ್ರನ್ನೆಲ್ಲರನ್ನು ಕೂಡ ತಾಲೂಕು ಆಸ್ಪತ್ರೆಗಳಿಗೆ ಕಳಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಸೊ ಇಂಥ ಇದು ಸ್ತ್ರೀರೋಗ ತಜ್ಞರು, ಅರವಳಿಕೆ ತಜ್ಞರು, ಮಕ್ಕಳ ತಜ್ಞರು ಕಡ್ಡಾಯವಾಗಿ ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ ಅವರು ಒಂದರ ಎರಡಾದರೂ ಇರಬೇಕು ಅಂತ ನಮ್ಮ ಒಂದು ಪ್ರಯತ್ನ. ಒಬ್ಬರಿಗಿಂತ ಇಬ್ಬರಾದರೂ ಇರಲಿ. 24/7 ನಡೀತದೆ ಅವಾಗ ಆಸ್ಪತ್ರೆ. ಓಕೆ, ICU ಬೆಡ್ಗಳು ನಿರ್ಮಾಣ ಆಗಿ ಸುಮಾರು ವರ್ಷಗಳೇ ಕಳೆದು ಸರ್ ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ. ಇನ್ನೂವರೆಗೂ ಕೂಡ ಅದು ರೋಗಿಗಳಿಗೆ ಯೂಸ್ ಆಗ್ತಾ ಇಲ್ಲ. ನಾನು ವಿಚಾರಿಸ್ತೀನಿ, ನಾನು ಪೂರ್ತಿ ಮಾಹಿತಿ ಇಲ್ಲ. ನಾನು ಇವತ್ತು ಜಸ್ಟು ಈ ಜಾಗ ನೋಡೋಕೆ ಬಂದಿದ್ದೀನಿ. ಅದನ್ನು ತಿಳ್ಕೊಳ್ತೀನಿ ಏನಾಗಿದೆ ಅಂತ. ತಿಳ್ಕೊಂಡ ನಂತರ ಯಾಕೆ ಅಲ್ಲಿ ಏನು ಅಂತ ನಮ್ಮ ಕಮಿಷನರು ಕೂಡ ಬಂದಿದ್ದಾರೆ. ಸೊ ಅವ್ರಿಗೂ ಹೇಳ್ತೀನಿ, ನಾನು ಚೆಕಪ್ ಮಾಡೋಕ್ಕೆ ಹೇಳ್ತೀನಿ. ಜೊತೆಗೆ ವೈದ್ಯರು ಖಾಸಗಿ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸರ್. ಒಂದು ಆರೋಪಗಳು ಕೇಳಿ ವೈದ್ಯರಿಗೆ ನಮ್ಮ ಒಂದು ಕಾಲಾಮಿ ಅವಧಿ ಮುಗಿದ ನಂತರ ಅವರಿಗೆ ಖಾಸಗಿಯಲ್ಲಿ ಅಭ್ಯಾಸ ಮಾಡೋಕ್ಕೆ ಅವಕಾಶ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ನಮ್ಮ ಆಸ್ಪತ್ರೆ ಡ್ಯೂಟಿ ಸಮಯದಲ್ಲಿ ಅವ್ರು ಇಲ್ಲೇ ಇರಬೇಕು. ಅಲ್ಲೇನಾದರೂ ಲೋಪ ಆಗಿದ್ರೆ ನಮ್ಮ CEO ZP ಅವ್ರಿಗೆ ಹೇಳಿದ್ದೀನಿ. ಅದರ ಬಗ್ಗೆ ಯಾರೊಬ್ಬರ ಬಗ್ಗೆ ಪ್ರತ್ಯೇಕವಾದಂಥ ಆರೋಪ ಇದೆ. ಅದನ್ನು ಎನ್ಕ್ವೈರಿ ಮಾಡಿಬಿಟ್ಟು ಅದ್ರ ಮೇಲೆ ಏನು ಕ್ರಮ ತಗೊಳ್ಳಿ ಅಂತ ನಾನು CEO ZPಗೆ ಹೇಳಿದ್ದೀನಿ. ವೈದ್ಯರಿಗೆ ನೀವು ಒಂದು ಹಾಜರಿ ಪ್ರಕ್ರಿಯೆ ಜಾರಿಗೆ ತಂದಿದ್ದೀರಿ ಸರ್. 3 ಬಾರಿ ಆದರೂ ಈಗ ನಾವು ತೊಗೊಂಡು ಬಂದಿದ್ದೀವಿ. ನಮ್ಮ ಇಲಾಖೆಯಲ್ಲಿ ಅದು ವೈದ್ಯಕೀಯ ಶಿಕ್ಷಣ ಇಲಾಖೆ ಒಂದು ಮಾಡಿದ್ದಾರೆ. ನಮ್ಮ ಇಲಾಖೆಯಲ್ಲಿ ನಾವು ಒಂದು ವೈದ್ಯರಿಗೆ, ಸಿಬ್ಬಂದಿಯವರಿಗೆ ಎಲ್ರಿಗೂ ಒಂದು ಹೊಸ ಸಿಸ್ಟಮನ್ನು ಮೊಬೈಲ್ ಆ್ಯಪ್ ಮುಖಾಂತರನೇ ಅದು ಈಗ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಅದು ಈಗ ನಾವು ಎಲ್ಲರದು ರಿಜಿಸ್ಟ್ರೇಷನ್ ನಡೀತಾ ಉಂಟು. ಆ ಒಂದು ಸಿಸ್ಟಮ್ಗೆ ಅಪ್ಲೋಡ್ ಮಾಡ್ಕೊಳ್ತವ್ರೆ. ಸೊ ಅದನ್ನು ಈಗ ನಾವು ಅವ್ರದ್ದು ಅದರಲ್ಲಿ ಮೊಬೈಲ್ ಮುಖಾಂತರ ಅವ್ರ ಲೊಕೇಶನ್ನು ಮತ್ತು ಅವರ ಒಂದು ಸಮಯ ಎರಡೂ ಕೂಡ ನಮಗೆ ಗೊತ್ತಾಗ್ತದೆ. ಸೊ ಕಡ್ಡಾಯವಾಗಿ ಹಾಜರಾತಿಯನ್ನು ನಾವು ಅದರ ಮುಖಾಂತರ ಒಂದು ವರದಿ ಬರೋದಕ್ಕೆ ಒಂದು ನೂತನ ವ್ಯವಸ್ಥೆಯನ್ನು ಈಗ ಈಗಾಗಲೇ ಶುರು ಮಾಡಿದ್ದೀವಿ. ಈಗೆಲ್ಲ ರಿಜಿಸ್ಟರ್ ಆಗ್ತಾ ಇದ್ದಾರೆ ಆ ಆ್ಯಪ್ಗೆ. KMS ಅಂದರೆ ಅದೇ ಅದನ್ನೊಂದು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಈಗಾಗಲೇ. ಆಯಿತಾ? ನೋಡಿ, ಈಗ ಸಮಯ ಅವ್ರಿಗೆ ಈಗ ಒಬ್ಬರೇ ಗೈನಕಾಲಜಿಸ್ಟ್ ಇದ್ದರೆ ಅವ್ರ ಸಮಯ ಇರ್ತದೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ. ಎಮರ್ಜೆನ್ಸಿ ಇದ್ದಾಗ ಬರಬೇಕಾಗ್ತದೆ, ಕೆಲವರೆಲ್ಲ ಅದು ಇರಬೇಕಾಗ್ತದೆ. ಸೊ ಈಗ ನಾವು ಆ ಗ್ಯಾಪ್ಗಳೆಲ್ಲ, ಅದರಲ್ಲೂ ವಿಶೇಷವಾಗಿ ಈ ಯಾರು ತಾಯಿಯ ಸ್ತ್ರೀ ತಜ್ಞರು ಇರ್ತಾರೆ, ಅವರು ಭಾಳ ಮುಖ್ಯ. ಅದಕ್ಕೋಸ್ಕರನೇ ಇವಾಗ ಈ ಆ್ಯಪನ್ನು ಕೂಡ ತೊಗೊಂಬಂದಿದ್ದೀವಿ. ಮತ್ತು ಅವ್ರ ಮೇಲೆ ಯಾವ ಸಮಯದಲ್ಲಿ ಇರಬೇಕು ಅವಾಗ ಅವ್ರು ಎಮರ್ಜೆನ್ಸಿಗಳಲ್ಲಿ ಅವ್ರ ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲೇ ಇರಬೇಕು. ಎಮರ್ಜೆನ್ಸಿ ಬಂದಾಗ ಅವ್ರ ನಮ್ಮ ಆಸ್ಪತ್ರೆಗೆ ಬರಬೇಕು. ಆ ಸಿಸ್ಟಮನ್ನು ಈಗ ನಾವು ಜಾರಿ ಮಾಡ್ತಾ ಇದ್ದೀವಿ. ತಾಲೂಕಿನಲ್ಲಿ ನಕಲಿ ವೈದ್ಯರ ಹಾವಳಿನೂ ಜಾಸ್ತಿ ಆಗ್ತದೆ. ಅದು ಸಮಸ್ಯೆ ಎಲ್ಲ ಕಡೆ ಇದೆ, ತಾಲೂಕಲ್ಲ ಎಲ್ಲ ಕಡೆ ಇರ್ತದೆ ಅದು. ಅದನ್ನು ನಮ್ಮ ಇಲಾಖೆಯವರು ಎಲ್ಲೆಲ್ಲಿ ಮಾಡ್ತಾಯಿದ್ದಾರೆ ಅವ್ರನ್ನ ಕ್ರಮ ತಗೊಳ್ಳೋದಕ್ಕೆ ನಾವು ಪದೇ ಹೇಳ್ತಾ ಇರ್ತೀವಿ. ಸೊ ಅನೇಕ ಕಡೆ ಕ್ರಮ ತೊಗೊಂಡಿರ್ತಾರೆ. ಇಲ್ಲಿ ಏನಾಗಿದೆ ಅಂತ ಕೂಡ ನಾನು ನೋಡ್ತೀನಿ. ಆದರೆ ಇದ್ರ ಬಗ್ಗೆ ಕೆಲವ್ರ ಮೇಲೆ ಕ್ರಮ ತಗೊಳ್ತಾರೆ. ಬಟ್ ಕೆಲವರು ಏನು ಮಾಡ್ತಾರೆ, ಅವರು ಬೇರೆ ಬೇರೆ ಒತ್ತಡಗಳಿಂದ ಅವ್ರು ಪಾರಾಗಿ ಹೊರಗೆ ಬರ್ತಾರೆ. ಸಾಕಷ್ಟು ಬಾರಿ ಲಿಖಿತ ಅರ್ಜಿಗಳನ್ನು ಕೊಟ್ಟರು ಕೂಡ ವಿಲೇವಾರಿ ಆಗ್ತಾ ಇಲ್ಲ. ನೋಡೋಣ, ಅದನ್ನು ವಿಚಾರಿಸ್ತೀನಿ. ಅಲ್ಲ ಸರ್, ವಿಲೇವಾರಿಗಳೇ ಆಗ್ತಾ ಇಲ್ಲ ಅರ್ಜಿಗಳು. ಅದಕ್ಕೆ ಅರ್ಜಿ ಯಾವ ವಿಲೇವಾರಿ? ಯಾವುದಾದ್ರೂ ಒಂದು ಅರ್ಜಿ ಕೊಟ್ಟು ಅಂದ್ರೆ ಅದಕ್ಕೊಂದು ಏನಾದರೂ ಹಿಂಬರನೋ ಏನಾದರೂ ಕೊಡಬೇಕಲ್ಲ ಸರ್. ಈಗ ಅದೇನೂ ಆಗ್ತಾ ಇಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಅದಕ್ಕೆ ನನಗೆ ಗೊತ್ತಿಲ್ಲ ನೀವು ಹೇಳ್ತಾ ಇರೋದು. ಆದರೆ ನಕಲಿ ವೈದ್ಯರ ಬಗ್ಗೆ
ಕ್ರಮ ತಗೊಳ್ಳೋದಕ್ಕೂ ನಾವು ಹೇಳಿದ್ದೀವಿ ಮತ್ತು ನಮ್ಮ ಡಿಸ್ಟ್ರಿಕ್ಟ್ ರಿವ್ಯೂ ಮೀಟಿಂಗಲ್ಲೂ ಕೂಡ ಎಲ್ಲ ಇದನ್ನು ಚೆಕ್ ಮಾಡಬೇಕು ಅಂತ ನಾವು ಹೇಳಿದ್ದೀವಿ. ಸೊ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ಅದನ್ನು ರಿವ್ಯೂ ಮಾಡಿದಾಗ ಗೊತ್ತಾಗ್ತದೆ, ಅವಾಗ ನಾನು ನೋಡ್ತೀನಿ. ಏನು ಇಷ್ಟ ಬಂದಂಗೆ ಮಾಡ್ಬೋದಾ ಅಲ್ಲಿ ಹೌಸ್ನಲ್ಲಿ? ಅಂದ್ರೆ ಸರ್ ಬಿಜೆಪಿ ಹೇಳ್ತಾರೆ ಹಿಂದೆ ಸಿದ್ದರಾಮಯ್ಯ ಅವರು ಸದನವನ್ನ ಬಾಗಿಲು ಒದ್ದು ಒಳಗುವಂತ ಅದು ಪ್ರಕರಣ ಏನಿತ್ತು ಅವತ್ತು ವಿಧಾನಸಭೆಯನ್ನು ಲಾಕ್ ಮಾಡಿದ್ರು. ವಿಧಾನಸಭೆಯ ಒಂದು ದ್ವಾರದಲ್ಲಿ ಕಮಿಷನನ್ನು ನಿಲ್ಲಿಸ್ಬಿಟ್ಟು ಒಳಗೆ ಬರದೇ ಇರೋ ರೀತಿ ಮಾಡಿಸಿದ್ರು. ಮತ್ತು ಸರ್ಕಾರದ ಒಂದು ಏನು ಭಾಳ ಸೂಕ್ಷ್ಮವಾದ ಸನ್ನಿವೇಶ ಇತ್ತು. ಯಾರು ನಮಗೆ ಮತ ಹಾಕುವಂಥವ್ರನ್ನ ಒಳಗೆ ಬಿಡೋದಕ್ಕೆ ಎಲ್ಲ ರೀತಿಯ ಒಂದು ಸೆಕ್ಯೂರಿಟಿ ಕೊಟ್ಟಿದ್ದರು. ಆ ಸಂದರ್ಭ ಅತ್ಯಂತ ಭಾವನಾತ್ಮಕವಾದಂಥ ಒಂದು ಸಮಯ. ಇದು ಒಂದು ಉದ್ದೇಶಪೂರ್ವಕವಾಗಿ ಈ ಹನಿ ಟ್ರ್ಯಾಪ್ ವಿಚಾರ ಇಟ್ಕೊಂಡು ಸರ್ಕಾರ ಉತ್ತರ ಕೊಡಬಾರ್ದು ಅಂತೇಳಿ ಅತ್ಯಂತ ಕೀಳಮಟ್ಟದ ಕೆಟ್ಟ ರೀತಿಯಾಗಿ ಈ BJPಯ ಶಾಸಕರು ವರ್ತನೆ ಮಾಡಿದ್ದಾರೆ. ಅದಕ್ಕೆ ತಕ್ಕ ಪಾಠ ಇವತ್ತಿನ ದಿವಸ ಸ್ಪೀಕರ್ ಅವರು ಕಲಿಸಿದ್ದಾರೆ. ಇದನ್ನು ಕಲಿತ್ಕೊಂಡು ಮುಂದೆ ಇಂಥ ಪುನರಾವರ್ತನೆ ಆಗಬಾರ್ದು ಅಂತ ನಾನು ಅವ್ರನ್ನ ಕೇಳ್ಕೊಳ್ತೀನಿ. ಮತ್ತು ಈ ತೀರ್ಮಾನ ಒಳ್ಳೆಯ ತೀರ್ಮಾನನೇ. ಸರ್ ಈಗ